ಹಾಯ್ ಎಲ್ರಿಗೂ, ಹೋಟೆಲ್ ಸ್ಟೈಲಲ್ಲಿ ಬಿಸಿ ಬಿಸಿಯಾದ ಮಸಾಲ ಟೀನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಎಷ್ಟೋ ಜನಕ್ಕೆ ಟೀ ಕುಡಿಯೋದು ಒಂದು ಅಭ್ಯಾಸ. ಇದನ್ನು ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಅದಕ್ಕೆ ನಾನು ಸ್ವಲ್ಪ ನಿಮಗೆ ಎಷ್ಟು ಪೌಡರ್ನ ಮಾಡಿ ಇಟ್ಕೋತೀನಿ ಅಂದರೆ ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅದನ್ನು ತೊಗೊಳ್ಳಿ. ನಾನಿಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಮೊದಲಿಗೆ ಏಲಕ್ಕಿ, ಸೋಂಪು, ಮೆಣಸು, ಚಕ್ಕೆ, ಲವಂಗ ಇಷ್ಟನ್ನು ಹಾಕ್ಕೊಂಡು ಡ್ರೈ ರೋಸ್ಟನ್ನು ಮಾಡ್ಕೋಬೇಕು. ಕ್ವಾಂಟಿಟಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಮಾಡ್ಕೋತಿದ್ದೀನಿ. ನಂತರ ಜಾಯಿಕಾಯಿನೂ ಮತ್ತು ಒಣಶುಂಠಿನ ತೊಗೊಂಡಿದ್ದೀನಿ. ಅದನ್ನು ಇದರೊಳಗಡೆ ಹಾಕ್ಕೋತಿಲ್ಲ. ಇದನ್ನಿಷ್ಟನ್ನು ಮಾತ್ರ ಕಡಿಮೆ ಉರಿಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಜೊತೆಗೆ ಇದಕ್ಕೆ ತುಳಸಿ ಕೂಡ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಆದ್ದರಿಂದ ನಿಮ್ಮ ಮನೇಲಿ ಏನಾದರೂ ತುಳಸಿ ಇದ್ದರೆ ಅದನ್ನು ಕೂಡ ವಾಶ್ ಮಾಡಿ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದು ತುಂಬ ಚೆನ್ನಾಗಿರುತ್ತೆ. ಅದು ಗಮನ ಕೂಡ ಅಷ್ಟೇ ಚೆನ್ನಾಗಿ ಕೊಡುತ್ತೆ. ಅದನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನಿಷ್ಟನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ನಂತರ ಒಣಶುಂಠಿನ ಮತ್ತು ಜಾಯಿಕಾಯಿ ಎರಡೂ ನಾನಿಲ್ಲಿ ಇದು ರೋಸ್ಟ್ ಮಾಡೋದಕ್ಕೆ ಹಾಕ್ಕೊಂಡಿಲ್ಲ. ಒಣಶುಂಠಿ ಆಲ್ರೆಡಿ ಡ್ರೈ ಇರೋದ್ರಿಂದ ಅದನ್ನು ಹಾಗೆ ಜಜ್ಜಿ ಮತ್ತು ಜಾಯಿಕಾಯಿ ಕೂಡ ಜಜ್ಜಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತೀನಿ. ಯಾಕಂದರೆ ಹಾಗೆ ರುಬ್ಬಿದ್ರೆ ಅದು ರುಬ್ಬೋದಿಲ್ಲ. ಆದ್ದರಿಂದ ಸ್ವಲ್ಪ ಚೆನ್ನಾಗಿ ಜಜ್ಜಿಬಿಟ್ಟು ಅದೆರಡನ್ನೂ ಇದರೊಳಗಡೆ ಹಾಕ್ಕೋತಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಪೌಡರ್ ಥರ ಮಾಡ್ಕೊಳ್ಳಿ. ಪೌಡರ್ ಥರ ಆದಮೇಲೆ ಇವಾಗ ಟೀ ಮಾಡಬೇಕು. ಟೀಗೆ ನಾನು ನಾರ್ಮಲಾಗಿ ಮೊದಲಿಗೆ ನೀರನ್ನ ಹಾಕ್ಕೊಂಡು ಅದಕ್ಕೆ ಟೀ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ತೀನಿ. ಯಾಕಂದರೆ ಅದರಲ್ಲಿ ಏನಾದರೂ ಸ್ವಲ್ಪ ಹೊತ್ತು ಬೆಂದು ಅದೆಲ್ಲ ಕಲರ್ ಬಿಡುತ್ತೆ ಟೀ ಪೌಡ್ರದ್ದು. ಆದ್ದರಿಂದ ಮೊದಲೇ ನೀರು ಹಾಕ್ಕೊಂಡು ಬೇಯಿಸ್ತೀನಿ. ಹಾಲಿಗೆ ಹಾಕಿದಾಗ ಅದು ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ, ಇಲ್ಲವ ಕಲರ್ ಬಿಡೋದಕ್ಕೆ. ಆದ್ದರಿಂದ ಈ ಥರ ಮಾಡ್ತೀನಿ ನಾನು. ನೀವು ಯಾವ ಥರ ಮಾಡ್ತೀರಾ ಆ ಥರ ನಾರ್ಮಲಾಗಿ ಟೀ ಮಾಡಿ. ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಯಾವುದಾದ್ರೂ ಟೀ ಪೌಡರ್ ಇದ್ರೂ ಪರವಾಗಿಲ್ಲ. ನಾನಿಲ್ಲಿ ಮಸಾಲೆ ಟೀನೇ ತೊಗೊಂಡಿದ್ದೀನಿ. ಆದರೆ ಇದರಲ್ಲಿ ಅಷ್ಟು ಗಮನ ಆಗಲಿ ಟೇಸ್ಟ್ ಆಗಲಿ ಬರಲ್ಲ. ಆದ್ದರಿಂದ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ನಂತರ ನಾನು ಇಲ್ಲಿ ಸ್ವೀಟ್ಗೆ ಅಂತ ಹೇಳಿ ಬೆಲ್ಲನ ಯೂಸ್ ಮಾಡ್ತೀನಿ. ಯಾವುದೇ ಶುಗರ್ನ ಯೂಸ್ ಮಾಡಲ್ಲ ನಾನು. ಬೆಲ್ಲನೂ ಕೂಡ ನಾರ್ಮಲಾಗಿ ಅವಾಗಲೇ ಹಾಕ್ಕೋಬಾರ್ದು. ಕೊನೆ ಟೈಮಲ್ಲಿ ನೀವು ಇನ್ನೇನೋ ಕುದಿ ಬಂದು ಇಳಿಸೋ ಟೈಮಲ್ಲಿ ಬೆಲ್ಲ ಹಾಕ್ಕೊಳ್ಳಿ. ಇಲ್ಲಾಂದರೆ ಹಾಲು ಒಡೆದೋಗುತ್ತೆ. ಇಲ್ಲ ಅಂದರೆ ಬೆಲ್ಲ ಆದಮೇಲೆ ಕೆಳಗಡೆ ಶೋಧಿಸಿದಾಗ ಆ ಟೈಮಲ್ಲಾದರೂ ಕೂಡ ನೀವು ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಅದು ಬೇಯಕ್ಕೆ ಬಿಟ್ಟು ಹಾಲು ಬೇಕು ಎಷ್ಟು ಹಾಕ್ಕೊಳ್ಳಿ. ನಂತರ ಕೊನೆಯಲ್ಲಿ ಕುದಿಯೋ ಟೈಮಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಈ ಪೌಡರ್ನ ಹಾಕ್ಕೊಂಡ್ರೆ ಸಾಕು. ಮುಂಚೆ ಹಾಕಬಾರ್ದು. ಅಷ್ಟನ್ನು ಹಾಕ್ಕೊಂಡು ಆಮೇಲೆ ಶೋಧಿಸಿ ಹೋಟೆಲ್ ಸ್ಟೈಲ್ ಮಸಾಲ ಟೀ ರೆಡಿ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.